ಯೆಹೋವನು ದೀನರ ವ್ಯಾಜ್ಯವನ್ನು ನಡೆಸುವನೆಂತಲೂ ಬಡವರ ನ್ಯಾಯವನ್ನು ಸ್ಥಾಪಿಸುವನೆಂತಲೂ ಬಲ್ಲೆನು. ಗುರುವಾರ 4 ಜುಲೈ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನಾರಿಸಿಕೊಂಡಿರುವಂಥ ವೇದ ಭಾಗವು ಪೂರ್ವಕಾಲ ವೃತ್ತಾಂತ ಪ್ರಥಮ ಭಾಗ 22ನೇ ಅಧ್ಯಾಯದ 19ನೇ ವಚನ. ಆದುದರಿಂದ ನೀವು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ನಿಮ್ಮ ದೇವರಾದ ಯೆಹೋವನ ದರ್ಶನವನ್ನು ಬಯಸಿರಿ. ಏಳಿರಿ, ನಿಮ್ಮ ದೇವರಾದ ಯೆಹೋವನ ಪವಿತ್ರಾಲಯವನ್ನು ಕಟ್ಟಿರಿ. ಯೆಹೋವನ ನಿಬಂಧನಾ ಮಂಜೂಷವನ್ನು, ದೇವರಾಧನಾ ಸಾಮಗ್ರಿಗಳನ್ನು ಯೆಹೋವನ ಹೆಸರಿಗೋಸ್ಕರ ಕಟ್ಟಲ್ಪಡುವ ಮಂದಿರದಲ್ಲಿ ಇಡಿರಿ ಎಂದು ಹೇಳಿದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರ ಕಾರ್ಯಕ್ಕೆ ಕೈ ಹಾಕುವಾಗ ಒಬ್ಬಂಟಿಗರೇ ಆಗಿಲ್ಲ, ಎಲ್ಲರೂ ಅನ್ಯೋನ್ಯವಾಗಿ ದೇವರ ಕಾರ್ಯವನ್ನು ಮಾಡುವಾಗ ದೇವರು ಅದ್ಭುತಗಳನ್ನು ಮಾಡುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಒಟ್ಟಾಗಿ ಎಲ್ಲರೂ ಕಟ್ಟಬಹುದು. ಕರ್ತನಲ್ಲಿ ಪ್ರಿಯರೇ, ದಾವೀದನು ತನ್ನ ಜೀವನದಲ್ಲಿ ದೇವರು ಮಾಡಿದಂಥ ಉಪಕಾರಗಳನ್ನು ನೆನೆಸಿ ತನಗೋಸ್ಕರವಾಗಿ ಅರಮನೆ ಕಟ್ಟಿಕೊಂಡಾಗ ತಾನು ದೇವರ ಪ್ರಸನ್ನತೆಗೋಸ್ಕರವಾಗಿ ದೇವರ ಮಂಜೂಷವು ಗುಡಾರದಲ್ಲಿ ಇರುವಂಥದ್ದು ಬೇಡ ಎಂಬುದಾಗಿ ಆ ಸ್ಥಳದಲ್ಲಿಯೇ ಇರಲಾರದಂಥ ಅದ್ಭುತವಾದಂಥ ಒಂದು ದೇವಾಲಯವನ್ನು ಕಟ್ಟಬೇಕೆಂಬುದಾಗಿ ಬಯಸಿದನು. ಸ್ಥಳವನ್ನು ಸಿದ್ಧ ಮಾಡಿದನು, ಎಲ್ಲಾ ಸಾಮಗ್ರಿಯನ್ನು ಸೇರಿಸಿದನು. ಆದರೆ ದೇವರು ದಾವೀದನು ಆ ಆಲಯವನ್ನು ಕಟ್ಟಬಾರದು, ಕಾರಣ ಅವನ ಕೈಗಳು ಯುದ್ಧದಲ್ಲಿ ರಕ್ತದಿಂದ ತುಂಬಿತ್ತೆಂಬುದಾಗಿ. ಆದರೆ ದೇವರು ದಾವೀದನಿಗೆ ತನ್ನ ಮಗನಾದಂಥ ಸೊಲೊಮೋನನು ಆಲಯವನ್ನು ಕಟ್ಟುತ್ತಾನೆ, ಆ ಸಮಯದಲ್ಲಿ ನಾನು ಸುತ್ತಲೂ ಸಮಾಧಾನವನ್ನು ಸ್ಥಾಪಿಸುವೆನು ಎಂಬುದಾಗಿ ವಾಗ್ದಾನ ಮಾಡಿದನು. ಆದ ಕಾರಣ ದಾವೀದನು ಸೊಲೊಮೋನನನ್ನು ಕರೆದು ಅವನಿಗೆ ಆಜ್ಞಾಪಿಸಿ ದೇವಾಲಯವನ್ನು ಕಟ್ಟಬೇಕೆಂಬುದಾಗಿ, ಅದಕ್ಕೆ ಬೇಕಾದಂಥ ಎಲ್ಲವೂ ಸಿದ್ಧವಾಗಿದೆ ಎಂಬುದಾಗಿ, ಇದು ದೇವರ ಕಾರ್ಯ, ಇದು ಮಾಡಲೇಬೇಕೆಂಬುದಾಗಿ ಆಜ್ಞಾಪಿಸಿದನು. ಅಷ್ಟು ಮಾತ್ರವಲ್ಲದೆ ದಾವೀದನು ಅಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳನ್ನು ಕರೆದು ಅವರೆಲ್ಲರೂ ಕೂಡ ತನ್ನ ಮಗನಾದಂಥ ಸೊಲೊಮೋನನಿಗೆ ಸಹಾಯ ಮಾಡಬೇಕೆಂಬುದಾಗಿ, ಅವರೆಲ್ಲರೂ ದೇವಾಲಯವನ್ನು ಕಟ್ಟಲಿಕ್ಕೆ ದೇವರನ್ನು ಬಯಸಬೇಕು ಎಂಬುದಾಗಿ ಮತ್ತು ಎದ್ದು ಆಲಯವನ್ನು ಸುಂದರವಾಗಿ ಕಟ್ಟಬೇಕು ಎಂಬುದಾಗಿ ಅವರಿಗೂ ಕೂಡ ಆಜ್ಞಾಪಿಸಿದನು. ಕರ್ತನಲ್ಲಿ ಪ್ರಿಯರೇ, ದಾವೀದನಿಗೆ ತಿಳಿದಂತ ವಿಚಾರ ಏನಂದ್ರೆ, ಇದು ದೇವರ ಚಿತ್ತ ಹೌದು, ಸೊಲೊಮೋನನು ಅರಸನು ಹೌದು, ಅಧಿಕಾರ ಉಂಟು, ಬೇಕಾದಂತ ಎಲ್ಲಾ ಸಾಮಗ್ರಿಗಳು ಕೂಡ ಉಂಟು, ಆದರೆ ಅಲ್ಲಿರ್ತಕ್ಕಂಥ ಎಲ್ಲ ಜನರು ಕೂಡ ಸಹಕರಿಸುವಂತವರಾಗಬೇಕು. ಇದು ದೇವಾಲಯದ ಕಾರ್ಯ, ಎಲ್ಲರೂ ಒಟ್ಟಾಗಿ ಈ ಕಾರ್ಯಕ್ಕೆ ಕೈ ಹಾಕಬೇಕೆಂಬುದಾಗಿ ದಾವೀದನು ಅವರೆಲ್ಲರಿಗೂ ಕೂಡ ಆಜ್ಞಾಪಿಸಿದನು. ಕರ್ತನಲ್ಲಿ ಪ್ರಿಯರೇ, ನಾವು ಈ ದಿವಸಗಳಲ್ಲಿ ದೇವರ ಕಾರ್ಯಕ್ಕೆ ಕೈ ಹಾಕುವಾಗ ಒಬ್ಬರೇ ಮಾಡುವಂಥದ್ದಲ್ಲ, ಎಲ್ಲಾ ಶಕ್ತಿ ಇದ್ದರೂ ಕೂಡ ಅನ್ಯೋನ್ಯವಾಗಿ ಎಲ್ಲರೂ ಒಟ್ಟಾಗಿ ಮಾಡುವಾಗ ದೇವರಿಗೆ ಮಹಿಮೆ ಉಂಟಾಗ್ತದೆ. ಮಾಡುವಂತ ಕಾರ್ಯ ಒಬ್ಬರೇ ಮಾಡಿ ಅದಕ್ಕೆ ಎಲ್ಲಾ ಶ್ರೇಯಸ್ಸು ಒಬ್ಬರೇ ಹೊಂದಿಕೊಳ್ಳುವಂಥದ್ದಲ್ಲ, ಶ್ರೇಯಸ್ಸೆಲ್ಲ ದೇವರಿಗೋಸ್ಕರವಾಗಿಯೇ, ಮತ್ತು ನಾವೆಲ್ಲರೂ ಒಟ್ಟಾಗಿ ದೇವರ ಕಾರ್ಯವನ್ನು ಮಾಡುವಂತವರಾಗೋಣ. ಕರ್ತನೇ ದಯಮಯ ಸ್ವಾಮಿ, ಕೃಪೆಯಿಂದ ನಮ್ಮನ್ನು ತುಂಬಿಸು, ಒಟ್ಟಾಗಿ ನಿನ್ನ ಕಾರ್ಯ ಮಾಡುತ್ತಾ ನಿನಗೆ ಮಹಿಮೆ ಸಲ್ಲಿಸುವ ಹಾಗೆ ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.